ಸ್ನೇಹಿತರೆ ನಮಸ್ಕಾರ. ವೆಬ್ ಥಿಯರಿ ಕನ್ನಡದಲ್ಲಿ ನಿಮಗೆ ಸ್ವಾಗತ. ಎರಡು ಲೇಟೆಸ್ಟ್ ಅಪ್ಡೇಟ್ ಇದೆ. ಒಂದು ಬಂದುಬಿಟ್ಟು ಜಿಯೋ ಕಾಯಿನ್ ಬಗ್ಗೆ, ಇನ್ನೊಂದು ಪೈ ಕಾಯಿನ್ ಬಗ್ಗೆ, ಪೈ ನೆಟ್ವರ್ಕ್ದು ಏನಿದೆ ಇದು ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳಿ ಬನ್ನಿ ನೋಡೋಣ. ಮೊದಲು ಮಾತಾಡೋಣ ಪೈ ಬಗ್ಗೆ. ಸ್ನೇಹಿತರೆ, ಇದೇ ಬರೋ 20ನೇ ತಾರೀಕಿಗೆ ಪೈ ನೆಟ್ವರ್ಕ್ದು ಪೈ ಕಾಯಿನ್ ಲಾಂಚ್ ಆಗ್ತಾ ಇದೆ. ಇದು ಲಾಂಚ್ ಆಗ್ತಾ ಇರೋದು ಬಿಡ್ಗೆಟಲ್ಲಿ, ಆಮೇಲೆ ಓಕೆ ಎಕ್ಸ್ಚೇಂಜಲ್ಲಿ. 20ನೇ ತಾರೀಕಿಗೆ 5:00 ಇದು ಲಾಂಚ್ ಆಗ್ತದೆ. ಇದರದ್ದು ಟೋಟಲ್ ಸಪ್ಲೈ ಬಂದುಬಿಟ್ಟು 100 ಬಿಲಿಯನ್ ಕಾಯಿನ್ ಟೋಟಲ್ ಸಪ್ಲೈ ಇದೆ. ಸರ್ಕ್ಯುಲೇಟಿಂಗಲ್ಲಿ 6 ಬಿಲಿಯನ್ ಕಾಯಿನ್ ಸರ್ಕ್ಯುಲೇಟಿಂಗ್ ಸಪ್ಲೈ ಇರ್ತದೆ. ಆಮೇಲೆ ಪ್ರೈಸ್ ಬಗ್ಗೆ ಹೇಳ್ಬೇಕಂತ ಹೇಳಿದರೆ, ಸಪೋಸ್ ಬೈನಾನ್ಸಲ್ಲಿ ಇದು ಲಾಂಚ್ ಆದರೆ ಸ್ವಲ್ಪ ಪ್ರೈಸ್ ಚೆನ್ನಾಗಿರ್ಬೋದು, ಇಲ್ಲ ಅಂದರೆ ಸ್ವಲ್ಪ ಪ್ರೈಸ್ ಕಮ್ಮಿ ಇರ್ತದೆ. ಈಗ ಎಕ್ಸಾಕ್ಟ್ ಪ್ರೈಸ್ ಏನು ಇರ್ತದೆ ಅಂಥೇಳಿ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇದು ನೋಡೋಣ ನಾವು 20ನೇ ತಾರೀಕು ನಂತರ ಏನಿರ್ತದೆ ಅಂಥೇಳಿ. ಈಗ ಮಾತಾಡೋಣ ಸ್ನೇಹಿತರೆ ಜಿಯೋ ಕಾಯಿನ್ ಬಗ್ಗೆ. ಜಿಯೋದು ಲೇಟೆಸ್ಟ್ ಒಂದು ನ್ಯೂಸ್ ಏನು ಬಂದಿದೆ ಅಂತ ಹೇಳಿದ್ರೆ, ನೀವು ಏನು ಎಕ್ಸಿಸ್ಟಿಂಗ್ ಆ್ಯಪ್, ಮೆಸೇಜ್ದು ಆ್ಯಪ್ ಏನು ನೀವು ಯೂಸ್ ಮಾಡ್ತೀರಿ, ಸೊ ಅದನ್ನು ಬಿಟ್ಬಿಟ್ಟು ನೀವು ಜಿಯೋದು ಮೆಸೇಜಸ್ ಆ್ಯಪ್ನ ಯೂಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಕಾಯಿನ್ ಬರ್ತದೆ ಅನ್ನೋದನ್ನು ಒಂದು ನ್ಯೂಸ್ ಬಂದಿದೆ. ಸೊ ಯಾವ ಥರ ಅದನ್ನು ಮಾಡಬೇಕಂತ ಹೇಳಿದರೆ, ನೀವು ಪ್ಲೇಸ್ಟೋರಲ್ಲಿ ನೋಡಿದಾಗ ಈ ಥರ ಒಂದು ಮೆಸೇಜಸ್ ಆ್ಯಪ್ ನಿಮಗೆ ಸಿಗ್ತದೆ. ಜಿಯೋ ಪ್ಲ್ಯಾಟ್ಫಾರ್ಮ್ ಲಿಮಿಟೆಡ್ ಕಮ್ಯುನಿಕೇಷನ್ ಅಂಥೇಳಿ ಈ ಥರ ಒಂದು ಮೆಸೇಜನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಇದು ನಿಮ್ಮದು ಎಕ್ಸಿಸ್ಟಿಂಗ್ ಇರೋವಂಥದ್ದು ಈ ಥರ ಮೆಸೇಜಸ್ದು ಇಲ್ಲೇ ಡಿಫಾಲ್ಟ್ ಆಗಿರ್ತದೆ. ಸೊ ಅದನ್ನು ನೀವು ಜಿಯೋಗೆ ಡಿಫಾಲ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಇದರಲ್ಲಿ ನೀವು ಇಲ್ಲೇ ಇದು ಏನು ಐಕಾನ್ ಇದೆ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗೋದು ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಈ ಥರ ಪೇಜ್ ಓಪನ್ ಲೈಕ್ ನೀವು ಜಿಯೋ ಸ್ಪೇರ್ ಡೌನ್ಲೋಡ್ ಮಾಡಿ ಅಕೌಂಟ್ ಓಪನ್ ಮಾಡಿದ್ರಲ್ಲ, ಆ ಟೈಮಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗಿತ್ತು. ಸೊ ಅದೇ ಥರ ಇಲ್ಲೂ ಕೂಡ ಓಪನ್ ಆಗ್ತದೆ. ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದರ ನಂತರ ನೀವು ಸೈನ್ ಇನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನಂತರ ನಿಮ್ಮ ಅಕೌಂಟಲ್ಲಿ ಇರೋವಂಥದ್ದು ಟೋಟಲ್ ಕಾಯಿನ್ ಇಲ್ಲೇ ಶೋ ಆಗ್ತದೆ. ಸೊ ಈಗ ನನ್ನ ಹತ್ರ ಕೂಡ ಒಂದು 9 ಕಾಯಿನ್ ಅಷ್ಟಿದೆ. ಭಾಳ ಸ್ಲೋಲಿ ಕಾಯಿನ್ ಬರ್ತಾಯಿದೆ. ಇದರದ್ದು ಟೋಕನಾಮಿಕ್ಸ್ ಏನಿದೆ, ಯೂಸ್ ಕೇಸ್ ಏನಿದೆ, ಇನ್ನೂ ಏನು ಅಪ್ಡೇಟ್ ಇಲ್ಲ. ಜಸ್ಟ್ ನಾವು ಇದನ್ನು ಮೈನ್ ಮಾಡ್ತಾಯಿದ್ದೀವಿ. ಇನ್ನೂ ಇದರ ಬಗ್ಗೆ ಬರುವಂಥ ದಿನಗಳಲ್ಲಿ ನಾವು ನೋಡೋಣ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.